ಕಳೆದ 4-5 ದಿನದಿಂದ ಬಿ ಜೆ ಪಿಯವರು ಭಾಳಷ್ಟು ಪ್ರಯತ್ನಗಳನ್ನು ನಡೆಸಿದ್ದಾರೆ. ಅವರ ಹೈಕಮಾಂಡನ್ನು ಮೆಚ್ಚೋಕ್ಕೆ, ನಮ್ಮ ರಾಜೀನಾಮೆ ಕೊಡಿಸ್ಲಿಕ್ಕೆ, ಮತ್ತು ಖರ್ಗೆ ಸಾಹೇಬ್ರ ಹೆಸರನ್ನು ಖರ್ಗೆ ಸಾಹೇಬ್ರ ಹೆಸರಿಗೆ ಒಂದು ಕಪ್ ಚುಕ್ಕೆ ತರಬಹುದಾ ಅಂತ ಒಂದು ಸಂಚನ್ನು ನಡೆಸಿದ್ದಾರೆ. ನಾನು ಹೋದ ಬಾರಿ ಕೂಡ ನನ್ನ ಬಿ ಜೆ ಪಿಯವರಿಗೆ ಹೇಳಿದ್ದೆ, ಬಿ ಜೆ ಪಿಯವರು ಸ್ವಲ್ಪ ಯಾಕೋ ಹೋಮ್ವರ್ಕ್ ಸರಿ ಮಾಡ್ತಾಯಿಲ್ಲ. ವಿಜೇಂದ್ರ ಅವರಿರ್ಬೋದು, ನಾರಾಯಣ ಸ್ವಾಮಿ ಚೆಲುವಾದಿ ಅವರಿರ್ಬೋದು, ಸಿ ಟಿ ರವಿಯವರಿರ್ಬೋದು, ಸ್ವಲ್ಪ ಹೋಮ್ವರ್ಕ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಬಂದು ನಿಮ್ಮ ಮುಂದೆ ಕೂತ್ರೆ ನಿಮಗೂ ಪ್ರಶ್ನೆ ಕೇಳೋಕ್ಕೆ ಅನುಕೂಲ ಆಗುತ್ತೆ, ಮತ್ತು ನಾವು ಏನಾದರೂ ಲಾಜಿಕಲಿ ಇದ್ದರೆ ನಾವು ಕೂಡ ಉತ್ತರ ಕೊಡ್ಬೋದಾಗಿದೆ. ಮೊನ್ನೆ ನಾರಾಯಣ ಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕರು, ಅವರಿಗೆ ಬಹುಶಃ ಸ್ಥಾನ ರಾಜ್ಯದ ಆಗು ಹೋಗುಗಳ ಬಗ್ಗೆ ಅಥವಾ ಸರ್ಕಾರದ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಕೊಟ್ಟಿಲ್ಲ ಅನಿಸುತ್ತೆ. ಅವರಿಗೆ ಈಸ್ ಬಿಕಮ್ ಪರ್ಸ್ನಲ್ ಲೀಡರ್ ಆಫ್ ಅಪೋಸಿಷನ್. ಈಸ್ ನಾಟ್ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರು ಅಂತ ಅನ್ನಿಸ್ತಾ ಇಲ್ಲ ನಮಗೆ. ಪ್ರಿಯಾಂಕ್ ಖರ್ಗೆ ಲೀಡರ್ ಆಫ್ ಅಪೋಸಿಷನ್ ಅಂತ ಅನ್ನಿಸ್ತಾ ಇದೆ. ಬಹುಶಃ ಖರ್ಗೆ ಸಾಹೇಬ್ರಿಗೆ ಎಷ್ಟು ಬೈತಾರೆ, ಎಷ್ಟು ನಿಂದಿಸ್ತಾರೆ, ನನಗೆ ಎಷ್ಟು ಬೈತಾರೆ, ಎಷ್ಟು ನಿಂದಿಸ್ತಾರೆ, ಅಷ್ಟು ತನಕ ಅವರು LOP ಇರ್ತಾರೆ. ಯಾವಾಗ ಇದು ನಿಂತೋಗ್ಬಿಡುತ್ತೆ ಆವಾಗ ಕಿತ್ತು ಬಿಸಾಕೋದಂತೂ ಗ್ಯಾರಂಟಿ ಇದೆ. ಮೊನ್ನೆ ಅವ್ರು ಹೇಳ್ತಾಯಿದ್ರು ಕಲಬುರಗಿ ಒಂದು ರಿಪಬ್ಲಿಕ್ ಆಗಿದೆ ಅಂತ. ನಾನು ಒಂದು 4-5 ಪ್ರಶ್ನೆ, ಸರಳವಾದಂಥ ಪ್ರಶ್ನೆ ಕೇಳಿದೆ, ಅದಕ್ಕೆ ಉತ್ತರ ಇನ್ನೂ ಕೊಟ್ಟಿಲ್ಲ ಅವರು. ಕಲಬುರಗಿ ರಿಪಬ್ಲಿಕ್ ಯಾವ ರೀತಿ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ. ಅಭಿವೃದ್ಧಿಯ ರಿಪಬ್ಲಿಕ್ ಇದೆ, ಪ್ರಜಾಪ್ರಭುತ್ವದ ರಿಪಬ್ಲಿಕ್ ಇದೆ, ಅದೆಲ್ಲ ಕೊಟ್ಟಿದ್ದೆ. ನಾನು ಒಂದು ಕೂಡ ಅವ್ರಿಗೆ ಹೇಳಿದ್ದೆ, ನೀವು ದಯವಿಟ್ಟು ಕಲಬುರಗಿನಲ್ಲಿ ಜೇವರ್ಗಿನಲ್ಲಿ ಸ್ಯಾಂಡ್ ಮಾಫಿಯಾ ಯಾರು ನಡೆಸಿದ್ರು ಅದ್ರ ಬಗ್ಗೆ ತಿಳ್ಕೊಳ್ಳಿ. IPL ದಂಧೆನಲ್ಲಿ ಯಾವ ನಿಮ್ಮ ಶಾಸಕರು ಸಿಕ್ಕಾಕೊಂಡಿದ್ರು ಅದ್ರ ಬಗ್ಗೆ ಮಾತನಾಡಿ. CBIನಲ್ಲಿ ರೈತರ ಹೆಸರಲ್ಲಿ ವಂಚನೆಯಲ್ಲಿ ಚಾರ್ಜ್ ಶೀಟ್ ಯಾರ ಮೇಲೆ ಆಗಿದೆ ಅವೆಲ್ಲ ತಿಳ್ಕೊಳ್ಳಿ ಅಂತ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಮತ್ತು ನಿನ್ನೆ ಒಂದು ಸ್ಪೀಚನ್ನು ಕೂಡ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ. ನಂದು ಚಿತ್ತಾಪುರ್ನಲ್ಲಿ ಒಂದು ಸ್ಪೀಚ್ ಇತ್ತು, ಎಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ, ಬಿ ಜೆ ಪಿಯವರು ನಾವು ಮನುಷ್ಯ ಮಾಡಿದ್ರೆ ಬಿ ಜೆ ಪಿಯವರು ಎಲ್ಲೂ ಓಡಾಡಂಗೆ ಮಾಡೋಕ್ಕಾಗಲ್ಲ. ಆದರೆ ಅದು ಏನು ಅರ್ಧಂಬರ್ಧ ಹಾಕಿದ್ದಾರೆ. ಈಗ ನಾನು ಕೇಳ್ತಾ ಇರೋದು, ಕಲಬುರಗಿ ರಿಪಬ್ಲಿಕ್ಕನ್ನು ರಿಪಬ್ಲಿಕ್ ಮಾಡಿದವ್ರು ಯಾರು? ನಿಮ್ಮ ಒಬ್ಬ ಅಭ್ಯರ್ಥಿ ಪಬ್ಲಿಕ್ನಲ್ಲಿ ನಮ್ಮ ಕುಟುಂಬದ ವಿರುದ್ಧ ಸಂಚು ಮಾಡ್ತಾನೆ, ನಮ್ಮ ಮನೆಯಲ್ಲಿ ಮನೆ ಹೊರಗೆ ಬಂದು ಸುತ್ತಾಡ್ತಾನೆ, ಸ್ಟಾಕ್ ಮಾಡ್ತಾನೆ, ನಮ್ಮ ಮನೆಯವ್ರ ಬಗ್ಗೆ ಮಾತಾಡ್ತಾನೆ, ನಮ್ಮ ತಾಯಿ ಬಗ್ಗೆ ಮಾತಾಡ್ತಾನೆ, ತಂದೆಯವ್ರ ಬಗ್ಗೆ ಮಾತಾಡ್ತಾನೆ, ನಮ್ಮ ಫ್ಯಾಮಿಲಿಯನ್ನು ಕೊಲ್ತೀನಿ ಅಂತ ಹೇಳ್ತಾನೆ. ಅವನಿಗೆ ನಾನು ಕಂಪ್ಲೇಂಟ್ ಮಾಡಿದಾಗ ನಾವು ಕಾನೂನಾತ್ಮಕವಾಗಿ ನಾವು ಇಲ್ಲಿವರೆಗೂ ಯಾವುದೇ ರೀತಿಯಾಗಿ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಇಲ್ಲಿಗಲ್ ಇನ್ ಮೈ ಲೈಫ್. ನಾವು ಕಂಪ್ಲೇಂಟ್ ಕೊಟ್ಟಾಗ ಅವಾಗ ನಿಮ್ಮ ಸರ್ಕಾರನೇ ಇತ್ತು, ನೀವೇ ಮುಖ್ಯಮಂತ್ರಿಗಳಿದ್ರಿ, ನೀವೇ ಮಂತ್ರಿಗಳಾಗಿದ್ರಿ. ಅದು ಮಾಡಿದಾಗ ನೀವು ಆ ವ್ಯಕ್ತಿಗೆ ಯಾರು ನಮ್ಮ ಕುಟುಂಬವನ್ನು ಸಾಫ್ ಮಾಡ್ತೀನಿ ಅಂತ ಹೇಳಿದರು, ಯಾರು ನಮ್ಮ ಕುಟುಂಬವನ್ನು ನಿರ್ನಾಮ ಮಾಡ್ತೀನಿ ಅಂದಿದ್ರು, ನನ್ನ ಹೆಂಡತಿ ಮಕ್ಕಳನ್ನ, ಅವ್ರಿಗೇನು ಮಾಡಿದ್ರಿ ನೀವು? ಕೇಸ್ ಬುಕ್ ಮಾಡಿದ್ರಾ? ನೀವು ಅಂಥ ಒಬ್ಬ ವ್ಯಕ್ತಿಗೆ ನೀವು ನಿಮ್ಮ BJPಯ ಅಧಿಕೃತ ಕ್ಯಾಂಡಿಡೇಟ್ ಮಾಡಿದ್ರಿ ಚಿತ್ತಾಪುರಿಗೆ. ಇದು ನಮ್ಮ ಭಾಗದಲ್ಲಿ ಇದೆಲ್ಲ ಭಾಳಷ್ಟು ಕಡೆ ಬಂದಿದೆ, ಇಲ್ಲಿ ಬಂದಿದೆಯೋ ಇಲ್ಲ ಗೊತ್ತಿಲ್ಲ. ಇವತ್ತು ನನ್ನ ನೇರ ಪ್ರಶ್ನೆ ಇದೆ ನಮ್ಮ BJPದವರಿಗೆ, ಇವರು ನಿಮ್ಮ ಕ್ಯಾಂಡಿಡೇಟಾ ಇಲ್ಲ ಹೇಳಿ? ಯಾಕಂದರೆ ಅವರಂತೂ ಎಲ್ಲೂ ಡಿನೈ ಮಾಡಿಲ್ಲ. ಮತ್ತೆಷ್ಟು ಕೇಸ್ ಕಾಂಗ್ರೆಸ್ ಕೇಳಲಿ ಅವನ್ಗ 44 ಕೇಸ್ ಲೀಸ್ಕೊಳ ಕೇಳತ್ತ ಮನೆ ಕಂಟ್ರಾಡೋಣ ಅಂತ ಹೇಳಿ ಖರ್ಗೆ ಕಡೆಯವ್ರೆ ಮಾಡ್ತಾರಣ. ಅದನ್ನ ನಾವ್ಯಾರು ಮಾಡಲ್ಲ. ಖರ್ಗೆ ಕಡೆಯಲ್ಲಿ ಅಂತ ಕೇಳಿ ಅಣ್ಣ, ಅವ್ರೆಲ್ಲ ಫೋನ್ ನಂಬರ್ ಕೊಡೋಣ. ಅವ್ರು ಯಾರ್ದು ಫೋನ್ ನಂಬರ್ ಎಲ್ಲ ಕೇಳೋಣ ಅಂತಂದ್ರ ನಾನು ನಿಮ್ಮ ಅಭಿಮಾನ ಇದ್ದೀನಿ, ಅವ್ರಿಗೆ ಕೇಳ್ತಾನೆ. ನಿಂಗೆ ನಮ್ಮ ಅಣ್ಣನ ಬಗ್ಗೆ ಯಾಕೆ ಹಿಂಗ್ ಮಾತಾಡ್ತೀನಿ ಅಂತಂದು ನನ್ನ ಬಲ್ಲಿ ಫೋನ್ ನಂಬರ್ ಇದ್ರೆ ಅವ್ರ ಎಲ್ಲಾ ಹೆಂಡ್ರ ಮಕ್ಕಳೆಲ್ಲ, ಅದಕ್ಕೆ ನನ್ನ ಬಲ್ಲಿ ನಂಬರ್ ಇಲ್ಲದೆ. ಯಾರಿಗೆ ಹೆಂಡ್ರ ಮಕ್ಕಳಣ್ಣ? ಯಾರ ಹೆಸರು ತಗೊಂಡಿ? ಈಗ ನಾನು ಖರ್ಗೆ ಅವ್ರದಣ್ಣ. ನನ್ನ ಬಲ್ಲಿ ಫೋನ್ ನಂಬರ್ ಇದ್ರೆ ಅವ್ರ ಎಲ್ಲಾ ಹೆಂಡ್ರ ಮಕ್ಕಳೆಲ್ಲ, ಅದಕ್ಕೆ ನನ್ನ ಬಲ್ಲಿ ನಂಬರ್ ಇಲ್ಲದೆ. ಖರ್ಗೆ ಅವ್ರದ್ ನಂಬರ್ ಇದ್ರೆ ನಾ ಬಾಯಿಗೆ ಬಂದಾಗ ಬೈತಿದ್ದೆ ಅಂತ ಹೇಳತ್ತೀನಿ ನನಗ. ಕಾಂಗ್ರೆಸ್ ಬೈಯಣ ಅಲ್ಲ. ಮತ್ತೆ ಎಷ್ಟು ಕೇಸ್ ಅಣ್ಣ? ಕಾಂಗ್ರೆಸ್ ಕೇಳಲಿ ಅವನ್ಗ 44 ಕೇಸ್. ಇದು ಯಾರ್ದ್ರಿ ಇದು ವಾಯ್ಸು? ಇದ್ರ ಬಗ್ಗೆ ನಾನೇ ಕಂಪ್ಲೇಂಟ್ ಮಾಡಿದ್ನಲ್ಲ. ಈ ವಾಯ್ಸು ನಿಮ್ಮ
ಮಣಿಕಂಠ ರಾಠೋಡ್ ಅಂತ BJPಯ ಅಧಿಕೃತ ಅಭ್ಯರ್ಥಿ, ಮೊನ್ನೆ ತನಕನೂ ಜೈಲಿನಲ್ಲಿದ್ದು ಬಂದ. ಇಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದೀರಾ ರೀ ನೀವು? 20-30 ಕೇಸ್ ಇರೋರಿಗೆ ಯಾರು ಕೇಸ್ ಹಾಕಿರೋದು? ನಾವಲ್ಲ, ನಿಮ್ಮ ಪಕ್ಷದಲ್ಲಿದ್ದಾಗ ಹಾಕಿರೋದು, ನಿಮ್ಮ ಸರ್ಕಾರದಲ್ಲಿದ್ದಾಗ ಹಾಕಿರೋದು. ಇದ್ರ ಬಗ್ಗೆ ಏನು ಉತ್ತರ ಇದೆ ನಿಮಗೆ? ನನ್ನ ಹೆಂಡತಿ ಮಕ್ಕಳಿಗೆ ಮಾಡ್ತೀನಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಇದ್ರ ಬಗ್ಗೆ ನೀವೇನು ಮಾಡಿದ್ರಿ? ಯು ರಿವಾರ್ಡೆಡ್ ಹಿಮ್. ಇದ್ರ ಬಗ್ಗೆ ಮಾತಾಡ್ತೀರಾ? ನಾಳೆ ಇವನ್ ಬ್ಯಾನರ್ ಅಂಡರ್ ಬರ್ತಾ ಇದ್ದೀರಲ್ರಿ ಕಲಬುರಗಿಗೆ, ನಾಚಿಕೆ ಬರಲ್ವಾ ನಿಮಗೆ? ಆಮೇಲೆ ಪದೇ ಪದೇ ಏನಾಗ್ತಾ ಇದೆ, ಇದನ್ನು ಕಲಬುರಗಿ ರಿಪಬ್ಲಿಕ್ ಆಗಿದೆ, ನಿಜಾಮ್ರ ಆಳ್ವಿಕೆ ಇದೆ, ರಜಾಕ್ರ ಆಳ್ವಿಕೆ ಇದೆ ಅಂತ ಸುಮ್ಮನೆ ಏನು BJPಯವರು ಹತಾಶರಾಗ್ಬಿಟ್ಟಿದ್ದಾರೆ. ಹಿಂಗನ ಮಾಡಿ ಇದು ಬೈ ಹುಕ್ ಆರ್ ಕ್ರುಕ್ ಕಾಂಗ್ರೆಸ್ನವ್ರಿಗೆ ಸಿಕ್ಕಾಕ್ಸ್ಬೇಕು, ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಿಸ್ಬೇಕಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಇದಕ್ಕೆ ನನಗೆ ಸಂಬಂಧ ಇಲ್ಲ. ತೋರಿಸಿ, ಒಂದು ಪುರಾವೆ ತೋರಿಸಿ. ನಿನ್ನೆನೂ ಕೂಡ ಭಾಳ ಬಾಲಿಶವಾಗಿ ಮಾತಾಡ್ತಾ ಇದ್ದಾರೆ ಇತ್ತೀಚೆಗೆ BJPಯವರು. ಮುಂಚೆ ಸ್ವಲ್ಪ ಪರವಾಗಿರಲಿಲ್ಲಪ್ಪ, ಯಾಕೆ ಇತ್ತೀಚೆಗೆ ಚಿಕ್ಕ ಹುಡುಗರ ಥರ ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ. ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ಪ್ರಿಯಾಂಕರ್ಗೆ ಅವ್ರದ್ದು ಹೆಸರು ಇಲ್ಲ, ಆ ಪ್ರಕರಣನೇ ಈ ಪ್ರಕರಣನೇ ಬೇರೆ ಬೀದರ್ದು, ಮತ್ತು ಈಶ್ವರಪ್ಪ ಅವ್ರ ಪ್ರಕರಣನೇ ಬೇರೆ ಅಂತ ಹೇಳೋದು. ಅದಕ್ಕೆ ಇವರು ಎಲ್ಲ ಮೈ ಮೇಲೆ ಬಿದ್ದು ಮತ್ತು ಒಂದು ಪ್ರೆಸ್ ಕಾನ್ಫರೆನ್ಸ್ ಏನಂತ ಹೇಳಿದ್ರು, ಪ್ರಿಯಾಂಕರ್ಗೆ ಅವರ ಹೆಸರು 3 ಬಾರಿ ಇದೆ, 4 ಬಾರಿ ಇದೆ. ನಾನೆಲ್ಲಿ ಹೇಳಿದ್ದೀನಿ ಇಲ್ಲ ಅಂತ? ಏನಂತ ಇದೆ? ಇಲ್ಲಿ ಬಂದಿದ್ರು ಹೋಗಿದ್ರು ಅಂತ ನೀವೆಲ್ಲರೂ ಮಾಧ್ಯಮದವರು ಕೇಳಿದ್ದೀರಾ, ನನಗೆ ಅದಕ್ಕೆ ಉತ್ತರನೂ ಕೊಟ್ಟಿದ್ದೀನಿ. ಕಳೆದ 4-5 ದಿನದಿಂದ BJPಯವರು ಭಾಳಷ್ಟು ಪ್ರಯತ್ನಗಳನ್ನು ನಡೆಸಿದ್ದಾರೆ ಅವರ ಹೈಕಮಾಂಡನ್ನು ಮೆಚ್ಚೋಕ್ಕೆ, ನಮ್ಮ ರಾಜೀನಾಮೆ ಕೊಡಿಸ್ಲಿಕ್ಕೆ, ಮತ್ತು ಖರ್ಗೆ ಸಾಹೇಬ್ರ ಹೆಸರನ್ನು ಖರ್ಗೆ ಸಾಹೇಬ್ರ ಹೆಸರಿಗೆ ಒಂದು ಕಪ್ ಚುಕ್ಕೆ ತರಬಹುದಾ ಅಂತ ಒಂದು ಸಂಚನ್ನು ನಡೆಸಿದ್ದಾರೆ. ನಾನು ಹೋದ ಬಾರಿ ಕೂಡ ನನ್ನ BJPಯವರಿಗೆ ಹೇಳಿದ್ದೆ, BJPಯವರು ಸ್ವಲ್ಪ ಯಾಕೋ ಹೋಮ್ವರ್ಕ್ ಸರಿ ಮಾಡ್ತಾಯಿಲ್ಲ. ವಿಜೇಂದ್ರ ಅವರಿರ್ಬೋದು, ನಾರಾಯಣ ಸ್ವಾಮಿ ಚೆಲುವಾದಿ ಅವರಿರ್ಬೋದು, CT ರವಿಯವರಿರ್ಬೋದು, ಸ್ವಲ್ಪ ಹೋಮ್ವರ್ಕ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಬಂದು ನಿಮ್ಮ ಮುಂದೆ ಕೂತ್ರೆ ನಿಮಗೂ ಪ್ರಶ್ನೆ ಕೇಳೋಕ್ಕೆ ಅನುಕೂಲ ಆಗುತ್ತೆ, ಮತ್ತು ನಾವು ಏನಾದರೂ ಲಾಜಿಕಲಿ ಇದ್ದರೆ ನಾವು ಕೂಡ ಉತ್ತರ ಕೊಡ್ಬೋದಾಗಿದೆ. ಮೊನ್ನೆ ನಾರಾಯಣ ಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕರು, ಅವರಿಗೆ ಬಹುಶಃ ಆ ಸ್ಥಾನ ರಾಜ್ಯದ ಆಗು ಹೋಗುಗಳ ಬಗ್ಗೆ ಅಥವಾ ಸರ್ಕಾರದ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಕೊಟ್ಟಿಲ್ಲ ಅನಿಸುತ್ತೆ. ಅವರಿಗೆ ಈಸ್ ಬಿಕಮ್ ಪರ್ಸ್ನಲ್ ಲೀಡರ್ ಆಫ್ ಅಪೋಸಿಷನ್, ಈಸ್ ನಾಟ್ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರು ಅಂತ ಅನ್ನಿಸ್ತಾ ಇಲ್ಲ ನಮಗೆ. ಪ್ರಿಯಾಂಕರ್ಗೆ ಲೀಡರ್ ಆಫ್ ಅಪೋಸಿಷನ್ ಅಂತ ಅನ್ನಿಸ್ತಾ ಇದೆ. ಬಹುಶಃ ಖರ್ಗೆ ಸಾಹೇಬ್ರಿಗೆ ಎಷ್ಟು ಬೈತಾರೆ, ಎಷ್ಟು ನಿಂದಿಸ್ತಾರೆ, ನನಗೆ ಎಷ್ಟು ಬೈತಾರೆ, ಎಷ್ಟು ನಿಂದಿಸ್ತಾರೆ, ಅಷ್ಟು ತನಕ ಅವರು LOP ಇರ್ತಾರೆ. ಯಾವಾಗ ಇದು ನಿಂತೋಗ್ಬಿಡುತ್ತೆ ಆವಾಗ ಕಿತ್ತು ಬಿಸಾಕೋದಂತ ಗ್ಯಾರಂಟಿ ಇದೆ. ಮೊನ್ನೆ ಅವ್ರು ಹೇಳ್ತಾಯಿದ್ರು ಕಲಬುರಗಿ ಒಂದು ರಿಪಬ್ಲಿಕ್ ಆಗಿದೆ ಅಂತ. ನಾನು ಒಂದು 4-5 ಪ್ರಶ್ನೆ, ಸರಳವಾದಂಥ ಪ್ರಶ್ನೆ ಕೇಳಿದೆ, ಅದಕ್ಕೆ ಉತ್ತರ ಇನ್ನೂ ಕೊಟ್ಟಿಲ್ಲ ಅವರು. ಕಲಬುರಗಿ ರಿಪಬ್ಲಿಕ್ ಯಾವ ರೀತಿ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ. ಅಭಿವೃದ್ಧಿಯ ರಿಪಬ್ಲಿಕ್ ಇದೆ, ಪ್ರಜಾಪ್ರಭುತ್ವದ ರಿಪಬ್ಲಿಕ್ ಇದೆ, ಅದೆಲ್ಲ ಕೊಟ್ಟಿದ್ದೆ. ನಾನು ಒಂದು ಕೂಡ ಅವ್ರಿಗೆ ಹೇಳಿದ್ದೆ, ನೀವು ದಯವಿಟ್ಟು ಕಲಬುರಗಿನಲ್ಲಿ ಜೇವರ್ಗಿನಲ್ಲಿ ಸ್ಯಾಂಡ್ ಮಾಫಿಯಾ ಯಾರು ನಡೆಸಿದ್ರು ಅದ್ರ ಬಗ್ಗೆ ತಿಳ್ಕೊಳ್ಳಿ. IPL ದಂಧೆನಲ್ಲಿ ಯಾವ ನಿಮ್ಮ ಶಾಸಕರು ಸಿಕ್ಕಾಕ್ಕೊಂಡಿದ್ರು ಅದ್ರ ಬಗ್ಗೆ ಮಾತನಾಡಿ. CBIನಲ್ಲಿ ರೈತರ ಹೆಸರಲ್ಲಿ ವಂಚನೆಯಲ್ಲಿ ಚಾರ್ಜ್ ಶೀಟ್ ಯಾರ ಮೇಲೆ ಆಗಿದೆ ಅವೆಲ್ಲ ತಿಳ್ಕೊಳ್ಳಿ ಅಂತ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಮತ್ತು ನಿನ್ನೆ ಒಂದು ಸ್ಪೀಚನ್ನು ಕೂಡ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ. ನಂದು ಚಿತ್ತಾಪುರ್ನಲ್ಲಿ ಒಂದು ಸ್ಪೀಚ್ ಇತ್ತು, ಎಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ, BJPಯವರು ನಾವು ಮನುಷ್ಯ ಮಾಡಿದ್ರೆ BJPಯವರು ಎಲ್ಲೂ ಓಡಾಡಂಗೆ ಮಾಡೋಕ್ಕಾಗಲ್ಲ. ಆದರೆ ಅದು ಏನು ಅರ್ಧಂಬರ್ಧ ಹಾಕಿದ್ದಾರೆ. ಈಗ ನಾನು ಕೇಳ್ತಾ ಇರೋದು, ಕಲಬುರಗಿ ರಿಪಬ್ಲಿಕ್ಕನ್ನು ರಿಪಬ್ಲಿಕ್ ಮಾಡಿದವ್ರು ಯಾರು? ನಿಮ್ಮ ಒಬ್ಬ ಅಭ್ಯರ್ಥಿ ಪಬ್ಲಿಕ್ನಲ್ಲಿ ನಮ್ಮ ಕುಟುಂಬದ ವಿರುದ್ಧ ಸಂಚು ಮಾಡ್ತಾನೆ, ನಮ್ಮ ಮನೆಯಲ್ಲಿ ಮನೆ ಹೊರಗೆ ಬಂದು ಸುತ್ತಾಡ್ತಾನೆ, ಸ್ಟಾಕ್ ಮಾಡ್ತಾನೆ, ನಮ್ಮ ಮನೆಯವ್ರ ಬಗ್ಗೆ ಮಾತಾಡ್ತಾನೆ, ನಮ್ಮ ತಾಯಿ ಬಗ್ಗೆ ಮಾತಾಡ್ತಾನೆ, ತಂದೆಯವ್ರ ಬಗ್ಗೆ ಮಾತಾಡ್ತಾನೆ, ನಮ್ಮ ಫ್ಯಾಮಿಲಿಯನ್ನು ಕೊಲ್ತೀನಿ ಅಂತ ಹೇಳ್ತಾನೆ. ಅವನಿಗೆ ನಾನು ಕಂಪ್ಲೇಂಟ್ ಮಾಡಿದಾಗ ನಾವು ಕಾನೂನಾತ್ಮಕವಾಗಿ ನಾವು ಇಲ್ಲಿವರೆಗೂ ಯಾವುದೇ ರೀತಿಯಾಗಿ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಇಲ್ಲಿಗಲ್ ಇನ್ ಮೈ ಲೈಫ್. ನಾವು ಕಂಪ್ಲೇಂಟ್ ಕೊಟ್ಟಾಗ ಆವಾಗ ನಿಮ್ಮ ಸರ್ಕಾರನೇ ಇತ್ತು, ನೀವೇ ಮುಖ್ಯಮಂತ್ರಿಗಳಿದ್ರಿ, ನೀವೇ ಮಂತ್ರಿಗಳಾಗಿದ್ರಿ. ಅದು ಮಾಡಿದಾಗ ನೀವು
ಆ ವ್ಯಕ್ತಿಗೆ ಯಾರು ನಮ್ಮ ಕುಟುಂಬವನ್ನು ಸಾಫ್ ಮಾಡ್ತೀನಿ ಅಂತ ಹೇಳಿದರು, ಯಾರು ನಮ್ಮ ಕುಟುಂಬವನ್ನು ನಿರ್ನಾಮ ಮಾಡ್ತೀನಿ ಅಂದಿದ್ರು, ನಮ್ಮ ನನ್ನ ಹೆಂಡತಿ ಮಕ್ಕಳನ್ನ, ಅವ್ರಿಗೇನು ಮಾಡಿದ್ರಿ ನೀವು? ಕೇಸ್ ಬುಕ್ ಮಾಡಿದ್ರಾ? ನೀವು ಅಂಥ ಒಬ್ಬ ವ್ಯಕ್ತಿಗೆ ನೀವು ನಿಮ್ಮ ಬಿ ಜೆ ಪಿಯ ಅಧಿಕೃತ ಕ್ಯಾಂಡಿಡೇಟ್ ಮಾಡಿದ್ರಿ ಚಿತ್ತಾಪುರಿಗೆ. ಇದು ನಮ್ಮ ಭಾಗದಲ್ಲಿ ಇದೆಲ್ಲ ಭಾಳಷ್ಟು ಕಡೆ ಬಂದಿದೆ, ಇಲ್ಲಿ ಬಂದಿದೆಯೋ ಇಲ್ಲ ಗೊತ್ತಿಲ್ಲ. ಇವತ್ತು ನನ್ನ ನೇರ ಪ್ರಶ್ನೆ ಇದೆ ನಮ್ಮ ಬಿ ಜೆ ಪಿದವರಿಗೆ, ಇವರು ನಿಮ್ಮ ಕ್ಯಾಂಡಿಡೇಟಾ ಇಲ್ಲ ಹೇಳಿ? ಯಾಕಂದರೆ ಅವರಂತೂ ಎಲ್ಲೂ ಡಿನೈ ಮಾಡಿಲ್ಲ. ಅದಣ್ಣ ಮತ್ತೆ ಎಷ್ಟು ಕೇಸ್ ಕಾಂಗ್ರೆಸ್ ಕೇಳಲಿ ಅವನ್ಗ 44 ಕೇಸ್ ಲೀಸ್ಕೊಳಂತ ಕೇಳತ್ತಂದ್ ಮನಿ ಕಂಟ್ರ ಅಂತ ಹೇಳಿ. ಅಣ್ಣ ಖರ್ಗೆ ಕಡೆಯವ್ರ ಮಾಡ್ತಾರಣ್ಣ, ಅದನ್ನ ನಾವ್ಯಾರು ಮಾಡಲ್ಲ. ಖರ್ಗೆ ಕಡೆಯಲ್ಲಿ ಅಂತ ಕೇಳಿ ಅಣ್ಣ. ಅವ್ರೆಲ್ಲ ಕನ್ನಡ ಫೋನ್ ನಂಬರ್ ಕೊಡೋಣ, ಅವ್ರು ಯಾರ್ದು ಫೋನ್ ನಂಬರ್ ಎಲ್ಲ ಕೇಳೋಣ ಅಂತಂದ್ರ ನಾನು ನಿಮ್ಮ ಅಭಿಮಾನ ಇದೀನಿ, ಅವ್ರಿಗೆ ಕೇಳ್ತಾನೆ ನಿಂಗೆ ನಮ್ಮ ಅಣ್ಣನ ಬಗ್ಗೆ ಯಾಕೆ ಹಿಂಗ್ ಮಾತಾಡ್ತೀರಿ ಅಂತಂದು. ನನ್ನ ಬಳಿ ಫೋನ್ ನಂಬರ್ ಇದ್ರೆ ಅವ್ರ ಎಲ್ಲಾ ಹೆಂಡ್ರ ಮಕ್ಕಳು ಎಲ್ಲ, ಅದಕ್ಕೆ ನನ್ನ ಬಳಿ ನಂಬರ್ ಇಲ್ಲದೆ. ಯಾರಿಗೆ ಹೆಂಡ್ರ ಮಕ್ಕಳಣ್ಣ? ಯಾರ ಹೆಸರು ತಗೊಂಡಿ ಈಗ? ನಾನು ಖರ್ಗೆ ಅವ್ರದಣ್ಣ. ನನ್ನ ಬಳಿ ಫೋನ್ ನಂಬರ್ ಇದ್ರೆ ಅವ್ರ ಎಲ್ಲಾ ಹೆಂಡ್ರ ಮಕ್ಕಳು ಎಲ್ಲ, ಅದಕ್ಕೆ ನನ್ನ ಬಳಿ ನಂಬರ್ ಇಲ್ಲದೆ. ಖರ್ಗೆ ಅವ್ರದ್ ನಂಬರ್ ಇದ್ರೆ ನಾ ಬಾಯಿಗೆ ಬಂದಾಗ ಬೈತಿದ್ದೆ ಅಂತ ಹೇಳತ್ತೀನಿ ನನಗ. ಕಾಂಗ್ರೆಸ್ ಅಲ್ಲಣ್ಣ ಮತ್ತೆ ಎಷ್ಟು ಕೇಸ್ ಅಣ್ಣ? ಕಾಂಗ್ರೆಸ್ ಕೇಳಲಿ ಅವನ್ಗ 44 ಕೇಸ್. ಇದ್ಯಾರ್ದ್ರಿ ಇದು ವಾಯ್ಸು? ಇದ್ರ ಬಗ್ಗೆ ನಾನೇ ಕಂಪ್ಲೇಂಟ್ ಮಾಡಿದ್ನಲ್ಲ. ಈ ವಾಯ್ಸು ನಿಮ್ಮ ಮಣಿಕಂಠ ರಾಠೋಡ್ ಅಂತ ಬಿ ಜೆ ಪಿಯ ಅಧಿಕೃತ ಅಭ್ಯರ್ಥಿ, ಮೊನ್ನೆ ತನಕನೂ ಜೈಲಿನಲ್ಲಿದ್ದು ಬಂದ. ಇಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದೀರಾ ರೀ ನೀವು? 20-30 ಕೇಸ್ ಇರೋರಿಗೆ ಯಾರು ಕೇಸ್ ಹಾಕಿರೋದು? ನಾವಲ್ಲ, ನಿಮ್ಮ ಪಕ್ಷದಲ್ಲಿದ್ದಾಗ ಹಾಕಿರೋದು, ನಿಮ್ಮ ಸರ್ಕಾರದಲ್ಲಿದ್ದಾಗ ಹಾಕಿರೋದು. ಇದ್ರ ಬಗ್ಗೆ ಏನು ಉತ್ತರ ಇದೆ ನಿಮಗೆ? ನನ್ನ ಹೆಂಡತಿ ಮಕ್ಕಳಿಗೆ ಮಾಡ್ತೀನಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಇದ್ರ ಬಗ್ಗೆ ನೀವೇನು ಮಾಡಿದ್ರಿ? ಯು ರಿವಾರ್ಡೆಡ್ ಹಿಮ್. ಇದ್ರ ಬಗ್ಗೆ ಮಾತಾಡ್ತೀರಾ? ನಾಳೆ ಇವನ್ ಬ್ಯಾನರ್ ಅಂಡರ್ ಬರ್ತಾ ಇದ್ದೀರಲ್ರಿ ಕಲಬುರಗಿಗೆ, ನಾಚಿಕೆ ಬರಲ್ವಾ ನಿಮಗೆ? ಹಾಂ, ಆಮೇಲೆ ಪದೇ ಏನಾಗ್ತಾ ಇದೆ, ಇದನ್ನು ಕಲಬುರಗಿ ರಿಪಬ್ಲಿಕ್ ಆಗಿದೆ, ನಿಜಾಮ್ರ ಆಳ್ವಿಕೆ ಇದೆ, ರಜಾಕ್ರ ಆಳ್ವಿಕೆ ಇದೆ ಅಂತ ಸುಮ್ಮನೆ ಏನು ಬಿ ಜೆ ಪಿಯವರು ಹತಾಶರಾಗಿಬಿಟ್ಟಿದ್ದಾರೆ. ಹಿಂಗನ ಮಾಡಿ ಇದು ಬೈ ಹುಕ್ ಆರ್ ಕ್ರುಕ್ ಕಾಂಗ್ರೆಸ್ನವ್ರಿಗೆ ಸಿಕ್ಕಾಕ್ಸ್ಬೇಕು, ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಿಸ್ಬೇಕಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಇದಕ್ಕೆ ನನಗೆ ಸಂಬಂಧ ಇಲ್ಲ. ತೋರಿಸಿ, ಒಂದು ಪುರಾವೆ ತೋರಿಸಿ. ನಿನ್ನೆನೂ ಕೂಡ ಭಾಳ ಬಾಲಿಶವಾಗಿ ಮಾತಾಡ್ತಾ ಇದ್ದಾರೆ ಇತ್ತೀಚೆಗೆ ಬಿ ಜೆ ಪಿಯವರು. ಮುಂಚೆ ಸ್ವಲ್ಪ ಪರವಾಗಿರಲಿಲ್ಲಪ್ಪ, ಯಾಕೆ ಇತ್ತೀಚೆಗೆ ಚಿಕ್ಕ ಹುಡುಗರ ಥರ ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ. ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ಪ್ರಿಯಾಂಕರ್ಗೆ ಅವ್ರದ್ದು ಹೆಸರು ಇಲ್ಲ, ಆ ಪ್ರಕರಣನೇ ಈ ಪ್ರಕರಣನೇ ಬೇರೆ ಬೀದರ್ದು, ಮತ್ತು ಈಶ್ವರಪ್ಪ ಅವ್ರ ಪ್ರಕರಣನೇ ಬೇರೆ ಅಂತ ಹೇಳೋದು. ಅದಕ್ಕೆ ಇವರು ಎಲ್ಲ ಮೈ ಮೇಲೆ ಬಿದ್ದು ಮತ್ತು ಒಂದು ಪ್ರೆಸ್ ಕಾನ್ಫರೆನ್ಸ್ ಏನಂತ ಹೇಳಿದ್ರು, ಪ್ರಿಯಾಂಕರ್ಗೆ ಅವರ ಹೆಸರು 3 ಬಾರಿ ಇದೆ, 4 ಬಾರಿ ಇದೆ. ನಾನೆಲ್ಲಿ ಹೇಳಿದ್ದೀನಿ ಇಲ್ಲ ಅಂತ? ಏನಂತ ಇದೆ? ಇಲ್ಲಿ ಬಂದಿದ್ರು ಹೋಗಿದ್ರು ಅಂತ ನೀವೆಲ್ಲರೂ ಮಾಧ್ಯಮದವರು ಕೇಳಿದ್ದೀರಾ ನನಗೆ, ಅದಕ್ಕೆ ಉತ್ತರನೂ ಕೊಟ್ಟಿದ್ದೀನಿ.